ತಮಿಳುನಾಡಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಆಪರೇಷನ್ ಟಿವಿಕೆ ಆರಂಭದ ಮುನ್ಸೂಚನೆ ಸಿಗ್ತಾ ಇದೆ. ಎಐಎಡಿಎಂಕೆಯ 3 ಶಾಸಕರು ರಾಜೀನಾಮೆಯನ್ನು ನೀಡಿದ್ದಾರೆ. ಸಚಿವ ಆಧವ್ ಅರ್ಜುನ್ ಅವರನ್ನ ಭೇಟಿ ಮಾಡಿದ ಬಳಿಕ ರಿಸೈನ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ಸದ್ಯ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಆಪರೇಷನ್ ಟಿವಿಕೆ ಆರಂಭದ ಮುನ್ಸೂಚನೆ ಇದು. ಎಐಎಡಿಎಂಕೆಯ 3 ಶಾಸಕರು ರಾಜೀನಾಮೆಯನ್ನು ನೀಡಿದ್ದಾರೆ. ಸಚಿವ ಆಧವ್ ಅರ್ಜುನ್ ಭೇಟಿ ಬಳಿಕ ರಿಸೈನ್ ಮಾಡಿದ್ದಾರೆ. ಹಾಗಾದ್ರೆ ಈಗ ಹಳೆ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿರೋ ಮಾಜಿಗಳು ಸಂಪುಟಕ್ಕೆ ಸೇರ್ತಾರಾ? ಅವರಿಗೆ ಅಲ್ಲಿ ಸಚಿವ ಸ್ಥಾನ ಸಿಗುತ್ತಾ? ಟಿವಿಕೆಯಲ್ಲಿ ಕಾದು ನೋಡಬೇಕಿದೆ. ಜೊತೆಗೆ ಎಐಎಡಿಎಂಕೆಯಲ್ಲಿ ಇನ್ನಷ್ಟು ಶಾಸಕರು ಪದತ್ಯಾಗ ಮಾಡುವಂತಹ ಸಂಭವ ಕೂಡ ಇದೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಎಐಎಡಿಎಂಕೆ ಪಕ್ಷಕ್ಕೆ 3 ಶಾಸಕರು ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆ ಬಳಿಕ ಸಚಿವ ಆಧವ್ ಅರ್ಜುನ್ ಅವರನ್ನ ಭೇಟಿಯಾಗಿದ್ದಾರೆ. ಆ ಪಕ್ಷದಲ್ಲಿ ಅಂದ್ರೆ ಎಐಎಡಿಎಂಕೆಯಲ್ಲಿ ಆಂತರಿಕ ಕಲಹ ಹಿನ್ನೆಲೆ ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಶೀಘ್ರದಲ್ಲೇ 3 ಶಾಸಕರು ಟಿವಿಕೆಗೆ ಸೇರ್ಪಡೆಯಾಗಲಿದ್ದಾರೆ. ಮಹತ್ವದ ರಾಜಕೀಯ ಬೆಳವಣಿಗೆಯಲ್ಲಿ ಎಐಎಡಿಎಂಕೆ ಪಕ್ಷದ ಎಸ್ಪಿ ವೇಲುಮಣಿ ಮತ್ತು ಸಿವಿ ಷಣ್ಮುಗಂ ಬಣದ 3 ಶಾಸಕರು ತಮ್ಮ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ. ಮರಗತಂ ಕುಮಾರವೇಲ್ ಇವರು ಮಧುರಾಂತಕಂ ಕ್ಷೇತ್ರದ ಶಾಸಕರಾಗಿದ್ರು. ಹಾಗೆ ಪೆರಂದುರೈ ಕ್ಷೇತ್ರದ ಶಾಸಕರು ಜಯಕುಮಾರ್, ಜೊತೆಗೆ ದಾರಾಪುರಂ ಕ್ಷೇತ್ರದ ಶಾಸಕರು ಸತ್ಯಭಾಮ. ಈ 3 ಜನ ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಜೆಸಿಡಿ ಪ್ರಭಾಕರ್ ಅವರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಈ ರಾಜೀನಾಮೆ ನೀಡಿರುವಂತಹ 3 ಶಾಸಕರು ಸಚಿವ ಆಧವ್ ಅರ್ಜುನ್ ಅವರನ್ನ ಭೇಟಿಯಾಗಿ ಟಿವಿಕೆ ಪಕ್ಷಕ್ಕೆ ಸದ್ಯದಲ್ಲೇ ಸೇರ್ಪಡೆಗೊಳ್ತಾರೆ. ಇದರೊಂದಿಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಇನ್ನೂ 3 ಸ್ಥಾನಗಳು ಖಾಲಿಯಾಗಲಿವೆ. ಸಿಎಂ ವಿಜಯ್ ರಾಜೀನಾಮೆ ನಂತರ ತಿರುಚಿ ಪೂರ್ವ ಕ್ಷೇತ್ರವು ಮೊದಲೇ ಖಾಲಿಯಾಗಿತ್ತು. ಇತ್ತೀಚಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯ ನಂತರ ಎಐಎಡಿಎಂಕೆಯಲ್ಲಿ ತೀವ್ರ ಆಂತರಿಕ ಕಲಹ ಶುರುವಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಉತ್ತರನೇ ಈ ಶಾಸಕರ ರಾಜೀನಾಮೆ.